ನಮಸ್ಕಾರ. ರಸ ವಾರ್ತೆಗೆ ಸ್ವಾಗತ. ಅವಕಾಶವಾಣಿ ಅವತರಕ್ಕೆ ಸುಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಓಡಿ ಹೋಗಿದ್ದಾರೆ. ಇಲ್ಲಿ ಇದೀಗ ಕುಳಿತು ಇರುವವರು ಎಚ್ಕೆ, ಇಲ್ಲಿ ಓದುವವರು ಹಸನ್ ಕುಂಜಿ. ಸಿರ್ತಾಜ್ ಅಲಿಯಾಸ್ 1902 ಆವೆ. ಬುಸ್ ಅಲಿಯಾಸ್ ನಾಗಿನಿ ರೇಷ್ಮೆಸಿದೆ. ಮುಖ್ಯಾಂಶಗಳು: ಆಮಂತ್ರಣ, ನಲಿಕೆ, ತೆಲಿಕೆ, ಬಲಿಕೆ, ಕೇಕೆ. ಸುವಾರ್ತೆಗಳ ವಿವರ: ರಾಜ್ಯದಲ್ಲಿ ತೀರಾ ಬಡವರಿಗೆ ಇನ್ನು ಮುಂದೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕೋಕ ಪಕ್ಕ ಕೊಡುವುದಾಗಿ ಆರೋಗ್ಯ ಸಚಿವೆ ಕಟೀಲ್ ಕವಿತಾ ತಮ್ಮ ಬೊಕ್ಕು ಬಾಯಿಯಿಂದ ಹೇಳಿರುತ್ತಾರೆ. ಸಾರಿಗೆ ಬಸ್ಸುಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲಲು ಪ್ರಯಾಣಿಕರ ಗ್ರಹಚಾರವೇ ಕಾರಣ ಎಂದು ವಿದ್ಯಾವಂತರು ತಿಳಿಸಿರುತ್ತಾರೆ. ಕೆಟ್ಟು ಹೋದ ಬಸ್ಸನ್ನು ಒಂದು ಬೆರಳಿನಲ್ಲಿ ನುಗ್ಗುತ್ತಾ ಶ್ರೀ ಶಕ್ತಿ ಯೋಜನೆಯಿಂದ ನಮ್ಮ ಬೆರಳಿನ ಶಕ್ತಿ ಕುಂಠಿತಗೊಂಡಿದೆ. ಬಸ್ಸು ಕೂತುಕೊಳ್ಳಲು ಸಾಧ್ಯವಾಗದೆ ದಾರಿಯಲ್ಲಿ ನಿಲ್ಲಲು ಕಾರಣ ಎಂದು ತಿಳಿಸಿದರು. ಇದೀಗ ಜಾಹೀರಾತು, ಬಳಿಕ ರಸವಾರ್ತೆ ಮುಂದುವರಿಯುವುದು. ಮೊನ್ನೆ ನಡೆದ ಫುಟ್ಬಾಲ್ ಅಪಘಾತವನ್ನು ತಮ್ಮ 4 ಕಣ್ಣಿನಿಂದ ನೋಡಿದ ಎಚ್ಕೆ, ಪಿಕೆ, ಆರ್ಕೆ, ಎಸ್ಕೆ ಇವರು ಸೈಕಲ್ ಮುಂಭಾಗದ ಚಕ್ರಕ್ಕೆ ಸಿಕ್ಕಿ ಸತ್ತವರಿಗೆ 2.5 ರೂಪಾಯಿ ಮತ್ತು ಸೈಕಲ್ನ ಹಿಂಭಾಗದ ಚಕ್ರಕ್ಕೆ ಸಿಕ್ಕಿ ಸತ್ತವರಿಗೆ 1.5 ಪೈಸೆ ಭರವಸೆಯನ್ನು ನೀಡಿದ್ದು ಸತ್ತವರ ಕೈಯಲ್ಲಿ ಈ ಹಣವನ್ನು ನೀಡುವುದಾಗಿ ತಿಳಿಸಿದರು. ಇದಕ್ಕೆ ಪಾಪದಾಯಿ ಪ್ರಸಾದ್ ಕಾರ್ಕಳ ಕೂಡ ಜೊತೆಯಾಗಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಿಯಿರುವವರು ಉಮಾ ಚನಿಲ್, ಆಶಾ ಪ್ರಭು, ಭಾರತಿ ಸರ್ಕಳ ಮತ್ತು ಛಾಯಾಗ್ರಾಹಕರಾದ ಕಂತ್ ರಜನಿ ರಂಜನ್ ಉಪಸ್ಥಿತಿ ಇರಲಿದ್ದಾರೆ. ಹವಾಮಾನ ವರದಿ: ನಿನ್ನೆ ಮಧ್ಯರಾತ್ರಿ 14 ಗಂಟೆಗೆ ಸುರಿದ ಪನಿಮನೆ ಬಸ್ಸಕ್ಕೆ ಮಣ್ಣಗುಡ್ಡೆಯಲ್ಲಿರುವ ನಾಯಿಗಳೆಲ್ಲವೂ ಚಡ್ಡಿ ಹಾಕದೆ ಓಡಿ ಹೋಗಿದ್ದಾರೆ ಎಂದು ನಮ್ಮ ಮಾಜಿ ಸಾಸುವೆ ಸುಸ್ಮಿತಾ ತಿಳಿಸಿರುತ್ತಾರೆ. ಇದೀಗ ಜಾಹೀರಾತು, ಮತ್ತೆ ವಾರ್ತೆಗಳು ಮುಂದುವರಿಯುವುದು. ಇಲ್ಲಿಗೆ ಶಿಫ್ಟ್ ಆಗಿದ್ದೀರಾ? ಯಾವ ಕಾಲೇಜಿಗೆ? ಅರೆ, ನಾನು ಕೂಡ ಯಾವಾಗಲಾದರೂ ಡ್ರಾಪ್ ಬೇಕಿದ್ರೆ ಯಾವಾಗಲೂ ಬುಕ್ಸ್ ಬೇಕಿದ್ರೆ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಇದೀಗ ಕ್ರೀಡಾ ಸುದ್ದಿ. ಇತ್ತೀಚೆಗೆ ನಡೆದ 1 ನಿಮಿಷದ ಕ್ರೀಡಾ ಸ್ಪರ್ಧೆಯಲ್ಲಿ ಸುಮಂಗಲ ಕಿಂಗೇರಿ ಅವರು ತೀರ್ಪುಗಾರರಾಗಿದ್ದು, ಸ್ಪರ್ಧೆಗಳ ವಿವರವನ್ನು ಈ ರೀತಿ ನೀಡಲಾಗಿದ್ದು: ಮುದುಕರಿಗೆ 3 ಕಾಲು ಓಟ, ಮುದುಕಿಯರಿಗೆ ಲಾಂಗ್ ಜಂಪ್, ಎಲ್ಲರಿಗೂ ನೆಲ ಕಬಡ್ಡಿ, ಕೆಲವರಿಗೆ ಆಕಾಶ ಬಾಲ್. ಕ್ರೀಡೆ ಮುಗಿದ ಬಳಿಕ ಭಾಗವಹಿಸಿದ ಎಲ್ಲರಿಗೂ ಅರ್ಧ ಗ್ಲಾಸ್ ಬೀರು ಮತ್ತು ಸ್ವಲ್ಪ ಉಪ್ಪಳನ್ನು ಹಾಸ್ಯ ಕವಿ ಬಿರೇಗುಡ್ಡೆ ಚೇತನ್ ವಾಮಂಜೂರು ಮತ್ತು ಸುಮಾ ದುಬೈಯವರು ಕನ್ನಡ ಕೊನೆಯಲ್ಲಿ ಮೇಲೆ ಕೆಳಗೆ ಬಿಡುತ್ತಾ ಕೊನೆಗೆ ಶಿಕ್ಷಣವನ್ನು ಪ್ರೀತಿ ವಿತರಿಸಿದರು. ಇದೀಗ ಉದ್ಯೋಗ ವಾರ್ತೆ. ಇಲ್ಲೇ ಮುಂಭಾಗ ಇರುವ 1.5 ಜಾಗದಲ್ಲಿ ಅಡಿಕೆ ತೆಗೆಯಲು ಮತ್ತು ಗೊಬ್ಬರ ಹಾಕಿ ಹುರಿ ಅದಪ್ಪಲು ಜನ ಬೇಕಾಗಿದ್ದಾರೆ. ನಿಯಮಗಳು: ವಯಸ್ಸು 98 ಕಳೆದಿರಬೇಕು, ಲಕ್ವ ಹೊಡೆದವರಿಗೆ ಮೊದಲ ಆದ್ಯತೆ, ಯಾವುದೇ ಚಟ್ಟ ಇರಬಾರದು, ಜೀವನ ಪರ್ಯಂತ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ ಲಭ್ಯ. ಇದೀಗ ಜಾಹೀರಾತು.